ಆನಂದನಗರ್ ಕಾಲೋನಿಯಲ್ಲಿರುವ ಸತ್ಯವತಿ ಮನೆಗೆ ಸುಮಿತ್ರಾ ಶ್ಯಾಮಲ ಬಂದ್ರು. ಏನು ಇಲ್ಲಿಗೆ ಬಂದಿದ್ದೀರಾ? ನಿನ್ನ ಕೇರಳ ಸೊಸೆನ ನೋಡಕ್ಕೆ ಬಂದು ಸತ್ಯ. ಹೌದು ಸತ್ಯ, ನಿನ್ನ ಕೇರಳ ಸೊಸೆ ಹೇಗಿದ್ದಾಳೆ? ಕೇರಳ ಸೊಸೆ ಹೇಗೇನೆ ಇರ್ತಾಳೆ, ನಮ್ಮ ರೀತಿನೇ ಇರ್ತಾಳೆ. ಏನು ನಮ್ಮ ಮೂವರಿಗಿಂತ ಚೆನ್ನಾಗಿರ್ತಾಳೆ. ನಿನ್ನ ಕೇರಳ ಸೊಸೆ ಜೊತೆ ಸ್ವಲ್ಪ ಟೀ ಹಾಕಿ ಕೊಡಕ್ ಕೇಳು ಸತ್ಯ. ಇವತ್ತಾಗಲ್ಲಪ್ಪ, ಇನ್ನೊಂದಿನ ಬನ್ನಿ ಆವಾಗ ಹೇಳ್ತೀನಿ. ಇನ್ನೊಂದಿನ ಟೀ ಮಾತ್ರ ಅಲ್ಲ, ಮಧ್ಯಾಹ್ನ ಲಂಚ್ ಕೂಡ ಮಾಡಕ್ ಹೇಳ್ತೀನಿ. ಇಲ್ಲ ಸತ್ಯ, ಅದೆಲ್ಲ ಆಗೋದಿಲ್ಲ. ಇವತ್ ಬಂದಿದೀವಿ ಅಲ್ವಾ, ನಿನ್ ಸೊಸೆ ಜೊತೆ ಒಂದ್ ಟೀ ಮಾಡಿ ಕೊಡಕ್ ಕೇಳು. ಹಾಗೇನೆ ನಾವ್ಯಾರು, ನಾವಿಬ್ರು ನಿನಗೆ ಎಷ್ಟು ಮುಖ್ಯ ಅಂತ ಕೂಡ ಹೇಳ್ಬೇಕು. ನಾನ್ ಹೇಳದ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ ಮಗ ಇವತ್ ಆಫೀಸಿಗೆ ಹೋಗಿಲ್ಲ, ಮನೇಲಿದ್ದಾನೆ. ಈ ಸಮಯದಲ್ಲಿ ನಾನೋಗಿ ಅವಳನ್ನ ಕರೆದು ಟೀ ಹಾಕು ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ? ಆಮೇಲೆ ಮಗ ಕೂಡ ನನ್ ಮೇಲೆ ಬೇಜಾರ್ ಮಾಡ್ಕೋತಾನೆ. ಹೀಗೆ ಸತ್ಯವತಿ ಚಿಂತೆಯಿಂದ ಹೇಳಿದಾಗ ಸುಮಿತ್ರಾ ಅದನ್ನ ಗಮನಿಸಿದ್ಲು. ಸರಿ ಬಾ ಶ್ಯಾಮಲ, ನಮ್ ಸತ್ಯವತಿ ಇಷ್ಟು ಚಿಂತೆ ಮಾಡಿದ್ನ ನಾವು ಇದುವರೆಗೂ ನೋಡ್ಲೇ ಇಲ್ಲ. ಅವಳು ನಿಜಾನೇ ಹೇಳ್ತಿದ್ದಾಳೆ. ಮದ್ವೆ ಆದ್ಮೇಲೆ ಅವಳ ಮಗ ಅಭಿರಾಮ್ ಬದ್ಲಾಗ್ಬೋದಲ್ವಾ? ಹೌದು ಸುಮಿತ್ರಾ, ನಮ್ಮ ಮಕ್ಳು ಕೂಡ ಮದ್ವೆಗೆ ನಂತರ ಬದ್ಲಾಗಿಲ್ವಾ? ಹಾಗೇನೆ ಸತ್ಯವತಿ ಮಗ ಕೂಡ ಮದ್ವೆ ನಂತರ ಬದ್ಲಾಗಿರ್ಬೋದು. ಇನ್ನೊಂದ್ಸಲ ಸತ್ಯವತಿ ಕರೆದಾಗ ಬರೋಣ, ಅವಳ ಕೇರಳ ಸೊಸೆನ ನೋಡ್ಲಿಕ್ಕೋಸ್ಕರ. ಹಾಗೆ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟೋದ್ರು. ಆ ನಂತರ ಸತ್ಯವತಿ ಅವಳ ಸೊಸೆ ಆಮನಿಯನ್ನು ಕರೆದ್ಲು. ಆಮನಿ ಬಂದ್ಲು. ಅಯ್ಯೋ ಅತ್ತೆ, ನಿಮ್ ಮಗನ ಅವ್ರ ಮುಂದೆ ಯಾಕೆ ಕೆಟ್ಟವರಾಗಿ ಮಾಡ್ಬಿಟ್ರಿ? ಬೇಕು ಅಂತಾನೆ ಹಾಗೆ ಮಾಡಿದಮ್ಮ. ಸುಮಿತ್ರಾ ಶ್ಯಾಮಲ ನನ್ನ ಗೆಳತಿಯರು. ಅವರು ತಿನ್ನಕ್ಕೆ ಆರಂಭಿಸಿದ್ರೆ ಹಾಗೇನೆ ಇವಾಗ ಬಂದು ಟೀ ಅಂತ ಕೇಳಿದ್ರಲ್ವಾ, ಸರಿ ಅಂತ ನೀನು ಟೀ ಹಾಕಿ ಕೊಟ್ರೆ ಟೀ ತುಂಬಾ ಚೆನ್ನಾಗಿದೆ ಅಂತ ನಿನ್ನ ಹೊಗಳ್ತಾರೆ. ಹೊಗಳಿದ್ರೆ ಒಳ್ಳೇದು ತಾನೆ ಅತ್ತೆ. ಟೀ ಕುಡ್ದು ಆಮೇಲೆ ಇಲ್ಲಿಂದ ಹೊರಟೋಗ್ತಾರೆ. ಇಲ್ಲಮ್ಮ, ಅವರು ಟೀ ಕುಡ್ದು ಹಾಗೆಲ್ಲ ಹೊರಟು ಹೋಗೋದಿಲ್ಲ. ಟೀ ಕುಡ್ದಾದ್ಮೇಲೆ ಟಿಫಿನ್ ಮಾಡು ಅಂತ ಮಾತಾಡ್ಕೊಂಡು ಇಲ್ಲೇ ಕೂತಿರ್ತಾರೆ. ಅವಾಗ ನೀನು ನಿನಗ್ ಗೊತ್ತಿರುವ ಕೇರಳ ಪುಟ್ಟನ್ನ ಮಾಡಿ ಕೊಡ್ತೀಯಾ? ಕೇರಳ ಪುಟ್ಟು ಚೆನ್ನಾಗಿದೆ ಅಂತ ತಿಂತಾರೆ. ಆಮೇಲೆ ಅವರಿಬ್ರು ಅವ್ರ ಮನೆಗೆ ಹೋಗಲ್ವಾತ್ತೆ? ಇಲ್ಲಮ್ಮ, ಹೋಗೋದಿಲ್ಲ. ಆಮೇಲೆ ಕೂಡ ನಮ್ಮನೆಯಲ್ಲೇ ಇರ್ತಾರೆ. ಏನಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡಿ ನಮ್ಮ ಮನೆಯಲ್ಲೇ ಇದ್ದು ಮಧ್ಯಾಹ್ನ ಊಟ ಕೂಡ ಕೇಳ್ತಾರೆ. ಓಹೋ, ಮಧ್ಯಾಹ್ನ ಊಟ ಮಾಡ್ಕೊಂಡೇ ಹೋಗೋದಾ? ಅಯ್ಯೋ ಸೊಸೆ, ಆವಾಗ ಕೂಡ ಹೋಗೋದಿಲ್ಲ. ಒಬ್ರು ಸೋಫಾದಲ್ಲೇ, ಇನ್ನೊಬ್ರು ನನ್ನ ಕಟ್ಲಲ್ಲಿ ಮಲ್ಕೊಂಡು ಆರಾಮವಾಗಿ ನಿದ್ರೆ ಮಾಡ್ತಾರೆ. 4 ಗಂಟೆ ತನಕ ನಿದ್ರೆ ಮಾಡಿ ಆಮೇಲೆ ಎದ್ದು ಹೋಗ್ತಾರೆ ಅತ್ತೆ. ಸಂಜೆ ಎದ್ದೊಳ್ತಾರೆ, ಸ್ನ್ಯಾಕ್ಸ್ ಕೇಳ್ತಾರೆ, ಟೀ ಅಂತ ಕೇಳ್ತಾರೆ. ಸರಿ ಅತ್ತೆ, ಅವ್ರ ಬಗ್ಗೆ ಹೇಳ್ಬೇಡಿ, ನನಗೆ ಎಲ್ಲ ಅರ್ಥ ಆಯ್ತು. ನಮ್ಮ ಮನೆಗ್ ಬರೋ ನಿಮ್ಮ ಗೆಳತಿಯರು ರಾತ್ರಿ ಡಿನ್ನರ್ ತಿಂದೇ ಹೋಗೋದು ಅಲ್ವತ್ತೆ? ಅದಕ್ಕೇನೆ ಅಮ್ಮ, ಅವ್ರ ಮುಂದೆ ಅಭಿರಾಮ್ನ ಕೆಟ್ಟವನಾಗಿ ತೋರ್ಸ್ಬಿಟ್ಟೆ. ಸರಿ ಅತ್ತೆ, ನೀವು ಮಾಡಿ